ತೋಂಟದಾರ್ಯ ಮಠದ ಜಾತ್ರೆಯಲ್ಲಿ ಅನ್ಯ ಧರ್ಮದ ವ್ಯಾಪಾರಿಗಳಿಗೆ ಅವಕಾಶ ನೀಡಿದ್ದಕ್ಕೆ ವ್ಯಾಪಕವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ತೋಂಟದಾರ್ಯ ಜಾತ್ರೆಯ ಅಂಗಡಿಗಳನ್ನ ತೆರವುಗೊಳಿಸೋ ವಿಚಾರ ಶ್ರೀರಾಮ್ ಸೇನೆ ಕೆಲ ಬೀದಿ ಬದಿ ವ್ಯಾಪಾರಸ್ಥರಿಂದ ಗದಗ ಬಂದ್ಗೆ ಕರೆ ಕೊಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಮಾಡಿದೆ. ತೋಂಟದಾರ್ಯ ಮಠದ ಜಾತ್ರೆಯಲ್ಲಿ ಅನ್ಯ ಧರ್ಮದ ವ್ಯಾಪಾರಸ್ಥರಿಗೆ ಅವಕಾಶ ಕೊಡಬೇಡಿ ಅಂತ ಹೇಳಲಾಗಿತ್ತು. ಆದರೂ ಕೂಡ ಅವಕಾಶ ಕೊಟ್ಟಿರೋದ್ರಿಂದ ಹಿಂದೂ ಪರ ಸಂಘಟನೆಗಳು, ಶ್ರೀರಾಮ್ ಸೇನೆ ಸಂಘಟನೆ ಗದಗ ಬಂದ್ಗೆ ಕರೆಯನ್ನ ಕೊಟ್ಟಿತ್ತು. ಬಂದ್ ಮಾಡೋದಕ್ಕೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದೋಬಸ್ತನ್ನ ಮಾಡಿದೆ. ತೋಂಟದಾರ್ಯ ಮಠದ ಸುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಬಂದೋಬಸ್ತ್ ಪರಿಶೀಲನೆ ನಡೆಸಿರುವಂಥದ್ದು ಗದಗದ SP BS ನೇಮಗೌಡ ಅವರು. ಗದಗ, ಬೆಟಗೇರಿ, ಅವಳಿ ನಗರದ ಪ್ರಮುಖ ಸರ್ಕಲ್ಗಳು, ತೋಂಟದಾರ್ಯ ಮಠದ ಕಮಾನು, ಮಹಾದ್ವಾರ ಹಾಗೂ ಅಕ್ಕನ ಬಳಗ ಕಡೆ ಎಂಟ್ರಿ ಗೇಟ್ನಲ್ಲಿ ಸಿಬ್ಬಂದಿ ನಿಯೋಜಿಸಿರುವಂಥದ್ದು. ಸುಮಾರು 200ಕ್ಕೂ ಅಧಿಕ ಪೊಲೀಸರ ನಿಯೋಜನೆಯಾಗಿದೆ. ಬೆಳಗ್ಗೆ 6 ಗಂಟೆಯಿಂದಲೇ ಗದಗದಲ್ಲಿ ನಿಷೇಧಾಜ್ಞೆ ಕೂಡ ಜಾರಿ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಹಲವರನ್ನ ವಶಕ್ಕೆ ಪಡೆದಿರುವಂಥದ್ದು ಪೊಲೀಸರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶರಣು ದೊಡ್ಡೂರ ನೀಡ್ತಾ ಹೋಗ್ತಾರೆ. ಶರಣು, ಗದಗದ ತೋಂಟದಾರ್ಯ ಮಠದ ಜಾತ್ರೆಯಲ್ಲಿ ಅನ್ಯ ಧರ್ಮದವರಿಗೆ ವ್ಯಾಪಾರಸ್ಥರಿಗೆ ಅವಕಾಶ ಮಾಡಿಕೊಡ್ಬಾರ್ದು, ಕೊಟ್ಟರೆ ಬಂದ್ ಮಾಡ್ತೀವಿ ಅಂತ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಈಗಾಗಲೇ ನಿಷೇಧಾಜ್ಞೆ ಕೂಡ ಜಾರಿಯಲ್ಲಿದೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋ ನಿಟ್ಟಿನಲ್ಲಿ ಅಪ್ಡೇಟ್ಸ್ ಕೊಡೋದಾದ್ರೆ. ಏನು ಅನ್ಯ ರಾಜ್ಯದವರಿಗೆ ಅಂಗಡಿ ಮಳಿಗೆಯನ್ನ ಕೊಟ್ಟಿದ್ದಾರೆ ಅಂತ ಆರೋಪಿಸಿ ಈಗಾಗಲೇ ಶ್ರೀರಾಮ್ ಸೇನೆ ಹಲವಾರು ಬಾರಿ ಮಾಧ್ಯಮದ ಮುಖಾಂತರ ಜೊತೆಗೆ ಪತ್ರಿಕಾಗೋಷ್ಠಿ, ಸುದ್ದಿಗೋಷ್ಠಿಯ ಮುಖಾಂತರ ತಿಳಿಸಿತ್ತು, ಪ್ರತಿಭಟನೆಯನ್ನ ಮಾಡುವ ಎಚ್ಚರಿಕೆಯನ್ನು ಕೂಡ ನೀಡಿತು. ಆದ್ರೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಠದವರನ್ನ ಹಾಗೂ ಶ್ರೀರಾಮ್ ಸೇನೆ ಮುಖಂಡರನ್ನ ಕೂಡಿಸಿ ಒಂದು ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲೂ ಕೂಡ ತೋಂಟದಾರ್ಯ ಮಠದ ರಥಬೀದಿ ಏನಿದೆ ಅದು ತೋಂಟದಾರ್ಯ ಮಠಕ್ಕೆ ಸೇರಿದ್ದು ಅಂತ ನಗರಸಭೆಯವರು ಸ್ಪಷ್ಟಪಡಿಸ್ತಾರೆ. ಆವಾಗ ಶ್ರೀರಾಮ್ ಸೇನೆಯವರು ನಾವು ಅದು ಖಾಸಗಿ ಜಾಗವಾಗಿರೋದ್ರಿಂದ ನಾವು ಇನ್ಮೇಲೆ ಕಾನೂನು ಹೋರಾಟ ಮಾಡ್ತೇವೆ ಅನ್ನೋ ಮಾತನಾಡಿದ್ರು. ಬಂದ್ ಅನ್ನು ಕೂಡ ಮುಂದೆ ಹಾಕಿದ್ರು. ಆದ್ರೆ ಇದೀಗ ಇಂದು ಬಂದ್ ಅನ್ನ ಏನು ಶ್ರೀರಾಮ್ ಸೇನೆ ಸಂಘಟನೆ ಹಾಗೂ ಕೆಲವು ವ್ಯಾಪಾರಸ್ಥರು ಕರೆ ನೀಡಿದ್ರು. ಗದಗ ನಗರದಲ್ಲಿ ಇರುವ ಏನು ತೋಂಟದಾರ್ಯ ಮಠದ ರಥಬೀದಿಯಲ್ಲಿ ಇರುವಂತಹ ಅಂಗಡಿಗಳನ್ನ ತೆರವುಗೊಳಿಸಬೇಕು ಅಂತ ಆಗ್ರಹಿಸಿ ಅವರು ಬಂದ್ಗೆ ಕರೆ ನೀಡಿದ್ರು. ಮುಂಜಾಗ್ರತಾ ಕ್ರಮವಾಗಿ ಕೂಡ ತಹಶೀಲ್ದಾರ್ ನಿಷೇಧಾಜ್ಞೆಯನ್ನ ಕೂಡ ಜಾರಿಗೊಳಿಸಿದ್ದಾರೆ. ಗದಗ SP BS ನೇಮಗೌಡ ಅವರ ನೇತೃತ್ವದಲ್ಲಿ ಈಗಾಗಲೇ ತೋಂಟದಾರ್ಯ ಮಠದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ತೋಂಟದಾರ್ಯ ಮಠದ ಸುತ್ತಲೂ ಕೂಡ SP ಹಾಗೂ ASP ನೇತೃತ್ವದಲ್ಲಿ ಜೊತೆಗೆ 4 DYSP, 13 CPI, 21 PSI, 2 KSRP ತುಕಡಿ ಹಾಗೂ 4 DRR ತುಕಡಿ ಸೇರಿ ಸುಮಾರು 200 ಜನ ಪೊಲೀಸರು ಹಾಗೂ 200 ಜನ ಹೋಮ್ ಗಾರ್ಡ್ ಸಿಬ್ಬಂದಿಗಳನ್ನ ಗದಗ, ಬೆಟಗೇರಿ, ಅವಳಿ ನಗರದಾದ್ಯಂತ ನಿಯೋಜನೆಯನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಪೊಲೀಸರು ಹಲವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿದ್ಯಾ, ಓಕೆ, ಧನ್ಯವಾದಗಳು ಶರಣು ತಮ್ಮೆಲ್ಲ ಡೀಟೇಲ್ಸ್ಗೆ.
ಗದಗ ನಗರದ ತೋಂಟದಾರ್ಯ ಮಠದ ಗೊತ್ತಿರೋ ಹಾಗೆ ಗದಗ ನಗರದ ತೋಂಟದಾರ್ಯ ಮಠದ ಜಾಗೆಯಲ್ಲಿ ಕೆಲವು ಅಂಗಡಿ ಮುಗ್ಗಟ್ಟುಗಳನ್ನು ಬಾಡಿಗೆ ನೀಡುವ ಕುರಿತು ಕೆಲವು ಸಂಘಟನೆಯವರು ನಾಳೆ ಅಂದರೆ ದಿನಾಂಕ 26/5/2025 ಗದಗ ಬಂದ್ಗೆ ಕೆಲವು ಸಂಘಟನೆಯವರು ಕರೆ ನೀಡಿದ್ದಾರೆ. ಆದರೆ ಇದರಲ್ಲಿ ಪೂರ್ವ ವಿರೋಧಗಳಿರುವುದರಿಂದ ಮತ್ತು ಕಾನೂನು ಸುವ್ಯವಸ್ಥೆ ಹಿತದೃಷ್ಟಿಯಿಂದ ತಾಲೂಕಾ ದಂಡಾಧಿಕಾರಿಗಳು ಗದಗರವರು ಈ ಬಂದನ್ನು ನಿಷೇಧಿಸಿ ಪ್ರತಿಬಂಧಕಾಜ್ಞೆಯನ್ನು ಹೊರಡಿಸಿರ್ತಾರೆ. ಆದ್ದರಿಂದ ನಾವು ಯಾವುದೇ ರೀತಿಯ ಬಂದ್ಗೆ ನಾಳೆ ಅವಕಾಶ ಕೊಡುವುದಿಲ್ಲ. ಆದ್ದರಿಂದ ಯಾವುದೇ ಸಂಘಟನೆಯವರು ಮತ್ತು ಯಾವುದೇ ಸಾರ್ವಜನಿಕರು ಈ ಬಂದ್ನಲ್ಲಿ ಭಾಗವಹಿಸುವುದಾಗಲಿ ಮತ್ತು ಈ ಬಂದ್ಗೆ ಬೆಂಬಲ ನೀಡುವುದಾಗಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆಗಳನ್ನು ಮಾಡಿದ್ದಾಗಲಿ ಕಂಡು ಬಂದರೆ ಅವ್ರ ಮೇಲೆ ನಾವು ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಈ ವಿಷಯವಾಗಿ ಸಂಬಂಧಪಟ್ಟ ಸಂಘಟನೆಯವರು ಅವರು ಕಾನೂನು ಪ್ರಕಾರ ಹೋರಾಟ ಮಾಡಿಕೊಂಡು ಅಥವಾ ಕಾನೂನಿನ ಇದರಲ್ಲಿ ಸೂಕ್ತ ವೇದಿಕೆಯಲ್ಲಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದಾಗಿದೆ. ಆದ್ದರಿಂದ ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ನಾನು ಎಲ್ಲ ಸಂಘಟನೆ ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಯಾರು ಕೂಡ ಈ ಬಂದನ್ನು ಗದಗ ಬಂದ್ಗೆ ಅವಕಾಶ ಕೊಡಬಾರ್ದು. ದಿನನಿತ್ಯದಂತೆ ಯಥಾರೀತಿ ಜನಜೀವನ ಸಾಮಾನ್ಯವಾಗಿ ನಡೀಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಡ್ಬೇಕು ಮತ್ತು ಇದಕ್ಕೆ ಬೇಕಾದಂಥ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೀವಿ.